ರಾಜ್ಯದಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 5 ಜಿಲ್ಲೆಗಳಲ್ಲಿ 7 ಅಧಿಕಾರಿಗಳ ತಂಡ ಮನೆ ಮೇಲೆ ರೇಡ್ ಮಾಡಿದೆ. ಬೆಂಗಳೂರಿನ 2 ಕಡೆ, ಬೆಳಗಾವಿಯ 2 ಕಡೆ ದಾಳಿ. ಇನ್ನು ಬಾಗಲಕೋಟೆ, ರಾಯಚೂರು, ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ, ಶಾಕ್ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ 2 ಕಡೆ ಆದರೆ ಇನ್ನು ಬೆಳಗಾವಿಯ 2 ಕಡೆ, ಬಾಗಲಕೋಟೆ, ರಾಯಚೂರು, ಚಿತ್ರದುರ್ಗದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಗ್ರಾಮ ಪಂಚಾಯಿತಿ PDO SP ಹಿರೇಮಠ್ಗೆ ಶಾಕ್ ಆಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಹುಲಗೇರಿಯ PDO ಅವರು ಇಲ್ಲಿ ಬಹಳ ಮುಖ್ಯವಾಗಿ ಸಾಕಷ್ಟು PDOಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಈ ಹಿಂದೆ ಕೂಡ ಸಾಕಷ್ಟು ರೇಡ್ಗಳಾಗಿದ್ವು. 5 ಜಿಲ್ಲೆಗಳಲ್ಲಿ 7 ಅಧಿಕಾರಿಗಳ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬಹಳ ಮುಖ್ಯವಾಗಿ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ರಾಯಚೂರು ಇರ್ಬೋದು, ಚಿತ್ರದುರ್ಗದಲ್ಲೂ ಕೂಡ ರೇಡ್ ಮಾಡಿ ಗ್ರಾಮ ಪಂಚಾಯಿತಿ PDOಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ PDO ಕೆಲಸ ಏನು? ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅವರು. ಆ ಗ್ರಾಮ ಪಂಚಾಯತಿಲಿ ಏನೇನೆಲ್ಲ ಅಭಿವೃದ್ಧಿ ಆಗಬೇಕು, ಏನು ಕೆಲಸ ಕಾಮಗಾರಿ ಬಾಕಿ ಇದೆ, ಸಾರ್ವಜನಿಕರಿಗೆ ಏನು ಕುಂದುಕೊರತೆ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವ್ರ ಬಕ್ಷೀಸನ್ನು ತುಂಬಿಸ್ಕೊಳ್ತಾ ಇದ್ದಾರೆ. PDO ಹಿರೇಮಠ್ ಐಷಾರಾಮಿ ಬಂಗಲೆಯಲ್ಲಿ ಶೋಧ ಮಾಡಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನೋಡಿ, ಹಣ ಎಣಿಸ್ಲಿಕ್ಕೆ ಲೋಕ ಅಧಿಕಾರಿಗಳು ಮೆಷಿನ್ ತಂದಿದ್ದಾರೆ. ಈ ಬ್ಯಾಂಕಲ್ಲೆಲ್ಲ ಹಣ ಎಣಿಸ್ತಾರಲ್ಲ ಮೆಷಿನ್ ಇಟ್ಕೊಂಡು, ಆ ಥರ ಮೆಷಿನ್ ತಗೊಂಡು ಹೋಗಿದ್ದಾರೆ. ರಾಶಿ ರಾಶಿ ಹಣ ಸಿಕ್ಕಿದೆ. ಆದಾಯ ಮೀರಿದ ಆಸ್ತಿ ಗಳಿಸಿದ ಪ್ರಕರಣದಲ್ಲಿ ರೇಡ್ ಆಗಿದೆ. PDO ಅವ್ರ ಹೆಸರು ಹಿರೇಮಠ್ ಅಂತ. ಲೋಕಾಯುಕ್ತ DYSP ನೇತೃತ್ವದಲ್ಲಿ ಆಗಿರುವಂತಹ ರೇಡ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಒಬ್ಬ ಮಿನಿಸ್ಟ್ರು ಕೂಡ ಈ ಥರ ಮನೆ ಇರುತ್ತೋ ಇಲ್ವೋ, ಆದರೆ PDOಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿರ್ತಾರೆ. ಅವರ ಸಂಬಳದ ಜೊತೆಗೆ ಈ ಬಕ್ಷೀಸುಗಳು, ಈ ಗಿಂಬಳ ಅಂತ ನಾವೇನು ಕರಿತೀವಲ್ವ ಆಡು ಭಾಷೆಯಲ್ಲಿ, ಅದು ಜಾಸ್ತಿ ಬರ್ತಾ ಇರ್ತದೆ. ಯಾಕಂದರೆ ನೀವು ಯಾವುದೇ ಒಂದು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಬೇಕಂದ್ರೆ ಲಂಚ ಇಲ್ಲದೇ ಯಾವ ಕೆಲಸನೂ ಆಗಲ್ಲ ಇವತ್ತಿನ ಗ್ರಾಮ ಪಂಚಾಯಿತಿಯಲ್ಲಿ. ಈ PDOಗಳು ಲಂಚ ಇಲ್ಲದೇ ಒಂದು ಫೈಲು ಮೂವ್ ಮಾಡಲ್ಲ. ಇನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾಮಗಾರಿಗಳು ಬಾಕಿ ಇರ್ತವೆ. ತಮ್ಮ ಕಾರ್ಯವ್ಯಾಪ್ತಿ ಏನು ಅದನ್ನು ಮಾಡ್ತಾ ಇರಲ್ಲ. ಯಾಕಂದರೆ ಅವ್ರಿಗೆ ಬರೀ ಹಣ ಮಾಡೋ ಉದ್ದೇಶಗಳೇ. ಇವತ್ತು ಇಡೀ ರಾಜ್ಯದಾದ್ಯಂತ 5 ಜಿಲ್ಲೆಗಳಲ್ಲಿ ಇವತ್ತೇನು ರೈಡ್ ಮಾಡಿದಾರಲ್ಲ, ಪೂರ್ವಪರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡೇ ಹೋಗಿರ್ತಾರೆ ಅಧಿಕಾರಿಗಳು. ರಾಯಚೂರಿನಲ್ಲೂ ಅದೇ ಕತೆ, ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಲೆಕ್ಕಪತ್ರ ಸಹಾಯಕನ ಮನೆ ಕಚೇರಿ ಶೋಧ ಮಾಡಿದ್ದಾರೆ. ಅಕೌಂಟೆಂಟ್ ಅಸಿಸ್ಟೆಂಟ್ ನರಸಿಂಗರಾವ್ ಗುಜ್ಜರ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದೇವರ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿ ಲೋಕ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಆದಾಯ ಮೀರಿದ ಸಂಪತ್ತು ಗಳಿಕೆ ಆರೋಪದ ಮೇಲೆ ರೇಡ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ರಾಯಚೂರಲ್ಲೂ ಕೂಡ ಲೋಕ ಅಧಿಕಾರಿಗಳು ದಾಳಿಯನ್ನು ಮಾಡಿ ಜಿಲ್ಲಾ ಪಂಚಾಯಿತಿ ಲೆಕ್ಕಪತ್ರ ಸಹಾಯಕನ ಮನೆ ಇರ್ಬೋದು, ಕಚೇರಿ ಇರ್ಬೋದು, ಶೋಧ ಮಾಡಿದ್ದಾರೆ. ಜೊತೆಗೆ ಹಣ ಎಣಿಸ್ಲಿಕ್ಕೆ ಮೆಷನ್ನೇ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಲೆಕ್ಕ ಹಾಕಿ ಎಷ್ಟು ಹಣ ಮಾಡಿರ್ಬೋದು ಅಂತ. ಜಿಲ್ಲಾ ಪಂಚಾಯಿತಿ ಜೊತೆಗೆ ಗ್ರಾಮ ಪಂಚಾಯಿತಿ ಇಲ್ಲಿದ್ದಂಥ ಅಧಿಕಾರಿಗಳು ಥರ ಹೆಗ್ಗಣದ ರೀತಿಯಲ್ಲಿ ಬಿಲಾ ತೊಡ್ಕೊಂಡು ಹೋಗ್ತಾ ಇರ್ತಾರೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಆದಾಯ ಮೀರಿದ ಆಸ್ತಿಗಳಿಗೆ ಹೆಂಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು.